ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ದಾರಿದೀಪ ಆಗಬೇಕಾಗಿದ್ದಂಥ ಈ ಕೆಪಿಎಸ್ಸಿ ಬರೀ ಅಕ್ರಮಗಳಿಂದಲೇ ಸದ್ದು ಮಾಡ್ತಾ ಇದೆ. ಲೋಕಸೇವಾ ಆಯೋಗದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದಿರುವಂಥ ಯುವ ಪಡೆ ಇದೀಗ ಸಿಬಿಐ ತನಿಖೆಗೆ ಆಗ್ರಹಿಸಿದೆ. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಒಂದು ಹುದ್ದೆ 80 ಲಕ್ಷ. ಕೆಪಿಎಸ್ಸಿಯಲ್ಲಿ ಮಹಾ ಅಕ್ರಮ. ಬ್ರಹ್ಮಾಂಡ ಭ್ರಷ್ಟಾಚಾರ, ಸಿಡಿದೆದ್ದ ವಿದ್ಯಾರ್ಥಿಗಳು. ಪರೀಕ್ಷೆ ಬರೆದವರು ನೇಮಕಾತಿಗಾಗಿ ಅಲೆದಾಟ. ಕೆಪಿಎಸ್ಸಿ ಅಕ್ರಮದ ಮಹಾಕೂಪವಾಗಿದೆ. ಬಗೆದಷ್ಟು ಗೋಲ್ಮಾಲ್ಗಳು ಬಯಲಾಗ್ತಿವೆ. ಒಂದು ಹುದ್ದೆಗೆ ಕೋಟಿ ಕೋಟಿ ಹಣ ಎಂಬ ಆರೋಪ ಕೇಳಿ ಬಂದಿದೆ. ಆದರೆ ಇದೀಗ ಪಶು ವೈದ್ಯಾಧಿಕಾರಿ ಪರೀಕ್ಷೆ, ಪಿಡಿಒ ನೇಮಕಾತಿಯಲ್ಲಿ ಅಕ್ರಮ ಆರೋಪಕ್ಕೆ ರಾಜ್ಯ ಲೋಕಸೇವಾ ಆಯೋಗ ಗುರಿಯಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸರ್ಕಾರಿ ನೇಮಕಾತಿ ಬಾಕಿ ಇರುವ ಹೊತ್ತಿನಲ್ಲಿ ಈ ಅಕ್ರಮಗಳು ನಡೆದಿರುವುದಕ್ಕೆ ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಕೆಪಿಎಸ್ಸಿ ಅಕ್ರಮದ ಜಾಲ ದೊಡ್ಡದಾಗಿದ್ದು ಇದರ ವಿರುದ್ಧ ಸಮಗ್ರ ತನಿಖೆಯಾಗಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಸಿಬಿಐ ತನಿಖೆಯನ್ನು ಮಾಡಬೇಕು ಅಂತ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಲೋಕಸೇವಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದರು. ಇನ್ನು ಇದೇ ವೇಳೆ ಮಧ್ಯದಲ್ಲೇ ತಡೆದಂತಹ ಪೊಲೀಸರು ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದುಕೊಂಡರು. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ವಿರುದ್ಧ ಇದೆ. ಇನ್ನು ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಪರೀಕ್ಷಾ ಅಕ್ರಮವಾಗಿರುವ ಕಾರಣ ನೇಮಕಾತಿ ತಡೆಹಿಡಿಯಲಾಗಿದೆ. ಇದರಿಂದಾಗಿ ಪರೀಕ್ಷೆ ಬರೆದು ಅಭ್ಯರ್ಥಿಗಳು ಅತಂತ್ರರಾಗಿದ್ದಾರೆ. ಆಯ್ಕೆ ಆದವರಿಂದ ನೇಮಕಾತಿ ಮಾಡಿಕೊಳ್ಳಲು ಒತ್ತಾಯ ಮಾಡುತ್ತಿದ್ದಾರೆ. ಡಿಸಿಎಂ ಪರಮೇಶ್ವರ್ ಭೇಟಿ ಮಾಡಿದ ಪರೀಕ್ಷೆ ಬರೆದು ಆಯ್ಕೆಗೊಂಡ ಪಶುವೈದ್ಯಾಧಿಕಾರಿಗಳು ನಮಗೆ ನೇಮಕಾತಿ ಪತ್ರವನ್ನ ಸರ್ಕಾರದಿಂದ ನೀಡುವಂತೆ ಮನವಿ ಮಾಡಿದರು. ಈಗ ಆಲ್ರೆಡಿ 1 ವೀಕ್ ಆಯಿತು ನಮ್ಮ ಸೆಲೆಕ್ಷನ್ ಲಿಸ್ಟ್ ಬಂದು, ಲಾಸ್ಟ್ ಫ್ರೈಡೇ ಬಂದಿದ್ದು. ಸೊ ಸೆಲೆಕ್ಷನ್ ಲಿಸ್ಟ್ ಬಂದ ಮೇಲೆ ಇನ್ನೇನು 1 ಮಂತ್ 1.5 ಮಂತಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ ಅಂತ ನಾವು ಸಿಂಧುತ್ವಕ್ಕೆಲ್ಲ ರೆಡಿ ಮಾಡ್ಕೋತಿದ್ವಿ. ಅಷ್ಟರಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ, ಐ ಮೀನ್ ಎಲಿಜಿಬಲ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಸ್, ಲೈಕ್ 210 ಮಾರ್ಕ್ಸ್ ಕೂಡ ತೆಗ್ದಿಲ್ಲ. ನಮ್ಮ ಕಟ್ ಆಫ್ ಇದ್ದಿದ್ದು 600ಗೆ 210 ಮಾರ್ಕ್ಸು. ಸೊ 210 ಕೂಡ ಯಾರು ತೆಗೆದಿಲ್ವೋ, ಯಾರು ಎಲಿಜಿಬಲ್ ಆಗಿಲ್ವೋ ಅವರೆಲ್ಲ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಹೆಂಗೆ ಬಂತು, ಫಾರ್ ಎಕ್ಸಾಂಪಲ್ 600ಗೆ 490 ಹೆಂಗೆ ಬಂತು, ಆ ಥರ ಕ್ಯಾಲಿಬರ್ ಮೇಲೆ ಅವರು ಕ್ವಶನ್ ಮಾಡ್ತಿದ್ದಾರೆ. 400+ ಇರೋರ್ನೆಲ್ಲರೂ ಲೈಕ್ ಅಕ್ಯೂಸ್ಡ್ ಅಂತ ಹಾಕ್ಬಿಟ್ಟು ಅವ್ರ ಮೇಲೆ FIR ಹಾಕಿದ್ದಾರೆ. ಸೊ ಈ FIR ಆಗಿರೋದ್ರಿಂದ ನಮ್ದೆಲ್ಲ ಪ್ರೊಸೆಸ್ ತಡೆ ಹಿಡಿದಿದ್ದಾರೆ. ರಾಜ್ಯದಲ್ಲಿ ಲಕ್ಷದಷ್ಟು ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಈ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ಮಾಡಬೇಕಾದ ಸಂಸ್ಥೆಗಳ ಮೇಲೆ ಅಕ್ರಮದ ಆರೋಪಗಳು ಕೇಳಿ ಬಂದಿವೆ. ಇದರಿಂದ ಸರ್ಕಾರಿ ಉದ್ಯೋಗ ಪಡೆಯಬೇಕು ಎಂಬ ನಿರೀಕ್ಷೆ ಇರುವ ಉದ್ಯೋಗಾಕಾಂಕ್ಷಿಗಳ ಕನಸು ಕಮರುವ ಲಕ್ಷಣಗಳು ಕೂಡ ಕಾಣಿಸುತ್ತಿವೆ.